ಯಾರು ಹೇಗೆ ಮಾಡಿದ್ದು? ಅಯ್ಯೋ ಮೇಡಮ್, ನಮ್ಮೂರ್ ದೇವ್ರ ಮೇಲೆ ಆಣೆ, ನಾನ್ ಮಾಡಿಲ್ಲ. ಸುಡೋ ವಾಸನೆ ಬಂತು, ಅದಕ್ಕೆ ನೋಡೋಣ ಅಂತ ಓಡೋಡ್ ಬಂದೆ. ಕವನ, ನೀನೇ ತಾನೇ ಐರನ್ ಮಾಡ್ತಿದ್ದಿದ್ದು? ಆಕ್ಚುಲಿ ನಾನೇ ಐರನ್ ಮಾಡಿದ್ದು, ಆದ್ರೆ ನಾನು ಸುಟ್ಟಿಲ್ಲ. ನೀನ್ ಸುಟ್ಟಿಲ್ಲ ಅಂದ್ರೆ ಇನ್ಯಾರು ಸುಡ್ತಾರೆ? ಕಷ್ಟಪಟ್ಟು ನಾನಲ್ಲಿ ಅಡ್ಗೆ ಮನೇಲಿ ಅಡ್ಗೆ ಮಾಡ್ತಾ ಇದ್ರೆ ಒಂದು ಚಿಕ್ಕ ಕೆಲಸನ ಸರಿಯಾಗಿ ಮಾಡಕ್ ಬರಲ್ವಾ ನಿನ್ಗೆ? ಅಲ್ಲ ಚಿಕ್ಕತ್ತೆ, ನಿಮ್ ಮಗ್ಳಿಗೆ ನೀವ್ ಇದನ್ನ ಹೇಳ್ಕೊಟ್ಟಿರೋದು? ಅಯ್ಯೋ, ಸುಕ್ಕುಗೆ ನೆಟ್ಟಿ ಕೆಲಸ ಮಾಡಕ್ ಬರಲ್ಲ, ನೀನ್ ಕವನಂಗ್ ಹೇಳ್ಕೊಡ್ತಾಳ? ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು. ತುಂಬಾ ಇಷ್ಟವಾಗಿರೋ ಸೀರೆ. ಸಾರಿ. ಮಾಡೋದೆಲ್ಲ ಮಾಡಿ ಸಾರಿ ಕೇಳ್ತೀಯ? ನೋ. ಸೋ ಇರಿಟೇಟಿಂಗ್. ಈ ಮನೇಲಿ ಒಬ್ರಿಗೂ ಜವಾಬ್ದಾರಿ ಇಲ್ಲ. ಯಾಕೆ ಕವನ ಹೀಗ್ ಮಾಡ್ದೆ? ನಾನು ಆಯನ್ ಮಾಡಿದ್ದು, ಹೆಂಗ್ ಸುಡ್ದು ಗೊತ್ತಿಲ್ಲ. ಫೋನ್ ಬಂತು ಅಂತ ಆಯನ್ ಬಾಕ್ಸ್ ನ ಕೆಳಗೆ ಇಟ್ಬಿಟ್ಟು ನಾನೇ ಹೋಗಿದ್ದೀನಿ. ಅಲ್ಲ ಅಕ್ಕ, ಕೆಳಗಿರೋ ಇಸ್ತ್ರಿ ಪೆಟ್ಟಿಗೆ ಅದೇಂಗ್ ಸೀರೆ ಮೇಲೆ ಹೊರಟೋಯ್ತು? ಇದೇನಾದ್ರೂ ಕಾಣ್ದಿರೋ ಕೈಗಳ ಕೆಲ್ಸನಾ? ಕಾಣ್ದೇ ಇರೋ ಕೈ ಅಂದ್ರೆ? ಅಕ್ಕ, ನಮ್ ಊರಲ್ಲಿ ಹೇಳ್ತಿದ್ರು ಈ ತರ ಆದ್ರೆ ಗೊಗ್ಗಯ್ಯ ಮಾಡಿದ್ದು ಅಂತ. ಗೊಗ್ಗಯ್ಯ ಅಂದ್ರೆ ಯಾರು? ಅಂದ್ರೆ ಭೂತ ಪಿಶಾಚಿ ರೂಪದಲ್ಲಿರೋನು. ಎಕ್ಸ್ಕ್ಯೂಸ್ ಮೀ, ಡು ಯು ಮೀನ್ ಗೋಸ್ಟ್? ಏಯ್ ಸುಮ್ಮನೆ ಕೈಲೇ ಆಗದೆ ಇರೋರು ಮೈ ಪರ್ಚ್ಕೊಂಡ್ರು ಅನ್ನಂಗಾಯ್ತು. ಕೆಲಸ ಇಲ್ಲ ಅಂದ್ರೆ ಬಾಯಿಗೆ ಭೂತ ದೆವ್ವ ಎಲ್ಲ ಬರುತ್ತೆ. ಯಾರಿಗೊತ್ತು, ನಮ್ಮೆಲ್ಲರ ದ್ವೇಷಕ್ಕೆ ನೀನೇ ಮಾಡಿರ್ತೀಯ. ಅಯ್ಯೋ ಮೇಡಮ್, ನಿಮ್ಮೇಲೆ ಆಣೆ, ನಾನು ಇದನ್ನ ಮಾಡಿಲ್ಲಪ್ಪ. ಸುಕ್ಕು, ಏನು ಮಾತಾಡ್ತಿದ್ದೆ ನೀನು? ನೀನು ಬಾಳಿ ಬದುಕಿ ಇನ್ನು ಎಷ್ಟು ಜನ ಜೀವನ ಹಾಳು ಮಾಡ್ಬೇಕಾಗಿದೆ. ನೀನು ಇಷ್ಟು ಬೇಗ ಹೋಗಿ ಹಾಕಿಸ್ಕೊತೀಯ? ಚಾನ್ಸೇ ಇಲ್ಲ. ಓಕೆ ಓಕೆ, ಕೂಲ್ ಕೂಲ್ ಕೂಲ್. ಸುಕ್ಕು, ತುಂಬಾ ಹೊಟ್ಟೆ ಇದೆ ಕಣೆ. ಸೌಂದರ್ಯಂಗೆ ಬೇಗ ಅಡುಗೆ ಮಾಡಕ್ ಹೇಳ್ತೀಯಾ? ಯಾಕೆ, ನೀವು ಗಂಡ್ಸಲ್ವಾ? ಹೋಗಿ ನೀವೇ ಹೇಳಿ. ಧಾರಾವಾಹಿನಲ್ಲಿ ಹೀರೋಗಿಂತ ಹೀರೋಯಿನ್ಗೆ ಸ್ಕೋಪ್ ಜಾಸ್ತಿ. ಈಗ ನಾನು ಹೋದ್ರೆ ಅದನ್ ಮಾಡು ಇದನ್ ಮಾಡು ಅಂತ ನನ್ಗೆ ಕೆಲಸ ಹೇಳ್ತಾಳೆ. ಆಗೇನ್ ಮಾಡ್ಲಿ ನಾನು? ನನ್ ಕೈಯಲ್ಲಿ ಆಗಲ್ಲಪ್ಪ. ಅವಳು ಯಾವಾಗ ಏನ್ ಮಾಡ್ತಾಳೋ ಮಾಡ್ಲಿ, ಅಲ್ಲಿವರೆಗೂ ಬಾಯಿ ಮುಚ್ಕೊಂಡಿರಿ. ನಾನು ನಿಮ್ ಮುಂದೆ ಲಬಲಬ ಅಂತ ಬಾಯಿ ಪಡ್ಕೊಂತ ಕುತ್ಕೋತೀನಿ, ನೋಡ್ತಾ ಇರಿ. ಎಷ್ಟು ಸೊಂಟ ಅನ್ನೋದಿದೆ ಗೊತ್ತಾ? ಸ್ವಲ್ಪ ಕರುಣೆ ಅನ್ನೋದೇ ಇಲ್ವಾ ನಿಮ್ಗೆ? ನೀವು ಆ ಕೆಲ್ಸದವ್ರನ್ನೆಲ್ಲ ಅಷ್ಟು ಗೋಳಿಕೊಂಡ್ರಲ್ಲ, ಅವ್ರಿಗೆ ಎಷ್ಟು ನೋವಾಗಿರ್ಬೇಕು. ಈಗ ಕೆಲ್ಸದವ್ರ ಬೆಲೆ, ಅವ್ರ ನೋವಿನ ಬೆಲೆ ಗೊತ್ತಾಗ್ತಿದೆ ಅನ್ಸುತ್ತೆ. ಮಾತಿದ್ರೆ ಸಾಕು, ಆ ದೀಪ ಕೆಲ್ಸದವ್ರಿಗೆ ಸಪೋರ್ಟ್ ಮಾಡ್ತೀರಾ. ನಾನು ನನ್ ಮಗಳು ನಿಮಗ್ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಯಾಕಿಲ್ಲ? ನನ್ ಮಗಳು ಒಂದೊಂದ್ಲ ಒಂದು, ನೀನು ಏಳ ಈ ಎಳೆ ಡಬ್ಬಲ್. ನನ್ ಕಣ್ ಮುಂದೆ ಕುತ್ಕೋಬೇಡಿ, ಹೋಗ್ತಾ ಇರಿ ಸುಮ್ನೆ. ಆಯ್ತಮ್ಮ, ನಮ್ಮಪ್ಪ ಹೇಳ್ತಾ ಇದ್ದ, ದುಷ್ಟನ್ ಕಂಡ್ರೆ ದೂರ ಇರು ಅಂತ. ಆಗೊಂದ್ ಮಾತು ಕೇಳಲಿಲ್ಲ, ಈಗ ಕೇಳ್ಬೇಕಾಗಿದೆ. ಚೋರರಿಗೊಂದು ಕಾಲ. ಮೇಡಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು? ನಾವು ಮಾಡಿರೋ ಕೆಲಸಕ್ಕೆ ನಿಮ್ಮ ಹತ್ರ ಎಲ್ಲರೂ ಕ್ಷಮೆ ಕೇಳ್ತೀವಿ ಮೇಡಮ್. ನಿಮಗೆ ಕಷ್ಟ ಕೊಡಬೇಕು ಅಂತ ಈ ಥರ ಮಾಡಲಿಲ್ಲ ಮೇಡಮ್. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂತು ಅಂತ ಈ ಥರ ನಿರ್ಧಾರ ಮಾಡಿದ್ವಿ. ನೀವು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ನಮಗೆ ಗೊತ್ತು ಮೇಡಮ್. ಕಷ್ಟ ಕಾಲದಲ್ಲಿ ಆಗಿದ್ದೀರಾ, ಸರಿಯಾದ ಟೈಮಿಗೆ ಸಂಬಳ ಕೊಡ್ತೀರಾ.
ನಿಮ್ಮಂಥವ್ರಿಗೆ ಕಷ್ಟ ಕೊಟ್ಟರೆ ಆ ದೇವರು ಕೂಡ ನಮ್ಮನ್ನು ಕ್ಷಮಿಸಲ್ಲ ಅನ್ನೋದು ಗೊತ್ತಾಯ್ತು ಮೇಡಮ್. ನಾವು ಮಾಡಿರೋ ತಪ್ಪನ್ನ ಕ್ಷಮಿಸಿ ನಮ್ಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಮೇಡಮ್. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಾಗಾಯ್ತು ನಿಮ್ಗಳ ಕತೆ. ನೋಡಿದ್ರಾ ಮೇಡಮ್, ಇದೆ ನಿಮಗೂ ಅವ್ರಿಗೂ ಇರೋ ವ್ಯತ್ಯಾಸ. ನೀವು ಅವ್ರಿಗೆ ಎಷ್ಟೇ ಕಷ್ಟ ನೋವು ಕೊಟ್ಟಿದ್ರು ಅವ್ರು ನಿಮ್ಮನ್ನು ಬಿಟ್ಕೊಡ್ಲಿಲ್ಲ. ನೀವು ಪಡ್ತಿರೋ ಕಷ್ಟ ನೋಡೋಕ್ಕಾಗದೆ ಮುಷ್ಕರನ ನಿಲ್ಲಿಸಿ ನಿಮ್ಮ ಹತ್ರನೇ ಬಂದು ಕ್ಷಮೆ ಕೇಳ್ತಿದ್ದಾರೆ. ಅವ್ರನ್ನ ಕ್ಷಮಿಸಿ ದೊಡ್ಡವರಾಗ್ತೀರಾ ಅಥವಾ ಅವ್ರ ಜೊತೆ ಹಗೆ ಸಾಧಿಸಿ ಚಿಕ್ಕವರಾಗ್ತೀರಾ? ಯೋಚನೆ ಮಾಡಿ. ಚಿಕ್ಕತ್ತೆ, ಮಾತು ನಡೀತಾ ಇರೋದು ನನ್ನ ಇವ್ರುಗಳ ಮಧ್ಯದಲ್ಲಿ ಮಾತಾಡೋದಕ್ಕೆ ಅವಳು ಯಾರು? ಅಲೋ ಅಮ್ಮಣ್ಣಿ, ಹೇಳಿದ್ ಕೇಳಿಸ್ತಾ? ಏನಂದ್ರೆ ನಾನು ಏನು ಹೇಳಿದ್ರು ಮಾಡ್ತೀರಾ? ಹ್ಞೂ ಮೇಡಮ್, ಖಂಡಿತ ಮಾಡ್ತೀವಿ. ನಮ್ಮ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಬಿದ್ದು ಸಾಯಿರಿ ಅಂದ್ರೆ ಸಾಯ್ತೀರಾ? ಏನ್ ಮಾತಾಡ್ತಿದ್ದೀರಾ ಮೇಡಮ್? ಜಾಜಿ ಅಕ್ಕ, ಇದಕ್ಕೆ ನಾನು ಹೇಳಿದ್ದು ಮುಷ್ಕರ ಕೈ ಬಿಡ್ಬೇಡಿ ಅಂತ. ಈಗ ಗೊತ್ತಾಯ್ತಾ ಇವ್ರ ಬಂಡವಾಳ? ನಾನು ಮಾತಾಡುವಾಗ ಬೇರೆಯವರು ಮಧ್ಯ ಬಾಯಿ ಹಾಕೋದು ನನಗಿಷ್ಟ ಆಗಲ್ಲ. ಇವ್ಳಿಗೆ ಹಾಕಂತ ಹೇಳಿ ಚಿಕ್ಕತ್ತೆ. ನಾನೀಗ ನಮ್ಮ ಮನೆ ಕೆಲಸ ಹತ್ರ ಮಾತಾಡ್ತಿದ್ದೀನಿ, ಅವಳ ಹತ್ರ ಅಲ್ಲ. ಕೆಲಸದವ್ರ ಹತ್ರ ಸೌಂದರ್ಯ ಮಾತಾಡ್ತಿದ್ರೆ ನಿಂದೇನೆ ಮಾತು, ಸುಮ್ಮನೆ ನಿಂತ್ಕೊಳೆ. ಆಯ್ತು, ಅದೇನ್ ಮಾತಾಡ್ತಾರೋ ಮಾತಾಡ್ಲಿ, ಎಲ್ಲ ಕೇಳಿಸ್ಕೊಂಡ್ಮೇಲೆ ಕೊನೆಯಲ್ಲಿ ಮಾತಾಡ್ತೀನಿ.